ಬಂದರು ಭಾವ ಬಂದರಲ್ಲ, ಗಂಡ ಬಂದರು. ಗಂಡ ಬಂದರು. ಓಕೆ, ಇವತ್ತು ನಾನು ನನ್ನ ಗಂಡನಿಗೆ ಎಣ್ಗಾಯಿ ಅಲ್ಲ, ಅವರಿಗೆ ಬದ್ನೆಕಾಯಿ ಅಂದ್ರೆ ಇಷ್ಟ. ಆಯ್ತಾ? ಎಲ್ಲಿ ಉಂಟು ಬದ್ನೆಕಾಯಿ? ಇಲ್ಲಿ ಉಂಟು. ಎಂತ ಮರ ಇದು, ಜಾತ್ರೆಗೆ ಬಂದಾಗ ಕಾಣ್ತಾ ಉಂಟು. ಎಂತ ಇಷ್ಟು ಸಾಮಾನೆಲ್ಲ? ಹೌದು ಮಾರು, ತುಂಬಾ ಐಟಮ್ ಉಂಟು. ನಿಮ್ಗೋಸ್ಕರ ಮಾಡ್ತಿದ್ದೀನಿ. ಹೌದು, ತಿನ್ನೋದು ನನ್ಗೆ ಇಂಗಣಂತೆ ಕೊಂಕಣಿ ಎಲ್ಲ ಮಿಕ್ಸ್ ಆಗ್ತದೆ. ನನ್ಗೆ ಬದ್ನೆಕಾಯಿ ಇಷ್ಟ ಇಲ್ಲ, ನನ್ಗೆ ಫ್ರೈ ಮಾತ್ರ ಇಷ್ಟ. ಅದು ನಮ್ಮದಲ್ಲಿ ಕೊಳಂಬೆಲ್ಲ ಮಾಡ್ತಾರಲ್ಲ, ಹಾಗೆಲ್ಲ ನಿಮ್ಗೆ ಹಾಕುದು, ಅಮ್ಮನಿಗೆ ಹಾಕುದು. ಸೊ ಇವತ್ತು ಅಕ್ಕಿ ರೊಟ್ಟಿ ಮತ್ತೆ ಎಣ್ಗಾಯಿ ಮಾಡುವ ಅಂತಿದ್ದೇನೆ. ಫಸ್ಟ್ ಟ್ರೈ ನಾ ಹೇಳಿದ್ದೇನೆ ಮೊದ್ಲೇನೆ, ನಾ ಎಂತ ಮಾಡ್ತಿದ್ದೇನೆ ಅದೆಲ್ಲ ಫಸ್ಟ್ ಟ್ರೈ ನಮ್ದು. ಸೊ ಲಾಸ್ಟ್ ಎಂತ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ ಅಷ್ಟೇ. ನಾನೀಗ ಎಂತ ಈಗ ಅದು ಕಪ್ಪನ್ನು ಬದಲಾಯಿಸಿದ, ಯಾಕಂದ್ರೆ ಸ್ವಲ್ಪ ದೊಡ್ಡದುಂಟು. ಆಯ್ತಾ? ಎಲ್ಲ ತೋರಿಸ್ಬೇಕು, ಚೊರೆ ಮಾಡಬೇಡಿ, ಚಂದ ಕಪ್. ಆಯ್ತಾ? ಇದ್ರಲ್ಲಿ 3.5 ಕಪ್ ಅನ್ನ ನೀರ್ ಹಾಕೊಂಡಿದ್ದೇನೆ. ಆಯ್ತಾ? ಅದು ಈಗ ಕುದಿಬೇಕು. ಸೊ ಕುದಿಯೋಕ್ಕಿಂತ ಮುಂಚೆ ಈಗ ಅದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು, ನೀವೇ ಅದು ಡೊಂಕು ಮಾಡಿ ಹಾಕಿ, ಸ್ವಲ್ಪ ಉಪ್ಪು. ಆಯ್ತಾ? ಸ್ವಲ್ಪ ರುಚಿಗೆ ತಕ್ಕಷ್ಟು. ಆಮೇಲೆ 1 ಸ್ಪೂನ್ ಆಯಿಲ್. ಇದೀಗ ಕೊತ ಹಾಕ್ಲಿ. ಅದಾಗೋ ತನಕ ನಾವು ಎಣ್ಗಾಯಿಗೆ ರೆಡಿ ಮಾಡ್ಕೊಳ್ಳುವ. ಓಕೆ, ಸೊ ಈಗ ಫಸ್ಟ್ ಎಂತ ಮಾಡುವ ಅಂದ್ರೆ, ಬಿಳಿ ಎಳ್ಳು 1 ಸ್ಪೂನ್ ಅನ್ನ ತಗೊಳ್ತೇನೆ. ಅದಕ್ಕೆ ಆಯಿಲ್ ಏನು ಹಾಕ್ಲಿಕ್ಕಿಲ್ಲ. ಆಯ್ತಾ? ಹಾಗೆ ಫ್ರೈ ಮಾಡ್ಲಿಕ್ಕೆ. ಈಗ ಆಯ್ತಾ, ಇದಕ್ಕೆ ಈಗ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಬೇಕು. ಇದು ನೋಡಿ ಕೊತ ಆಗ್ತಾ ಉಂಟು. ಬರ್ತಡೇ ಎಲ್ಲ ಒಳ್ಳೆ ಆಯ್ತು. 30 ನಿಮ್ಗೆ, ನನ್ಗಲ್ಲ, ನಂಗೆ 27. ಲೈಫ್ ಅಲ್ಲಿ ನನ್ನ ಗಂಡ ಪಾಪ ಯಾರಿಗೂ ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಲ್ಲ ಅಂತ. ಅವ್ರು ಪಾಪ ಅವರ ಕೈಯಿಂದವೇ ಎಂತ ಬಲೂನ್ ಎಲ್ಲ ಊದಿ, ಸಾರಿ ಕೈಯಲ್ಲಿ ಇಟ್ಕೊಳ್ಳೋದಿಲ್ಲ ನೀವು, ಆ ಬಲೂನ್ ಎಲ್ಲ ಊದಿ ಫುಲ್ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು. ಪಾಪ ಖುಷಿ ಆಯ್ತು. ಅದು ಎಫರ್ಟ್, ಅದು ಇಷ್ಟ ಆಗುದು. ಅದು ಗಿಫ್ಟ್ ಎಲ್ಲ ಆಮೇಲೆ. ಮತ್ತೆಂತಂದ್ರೆ ಯಾರಿಗೂ ಅವರೆಲ್ಲ ಇರ್ತಾರಲ್ಲ, ಏನು ಡೆಕೋರೇಷನ್ ಟೀಮ್ ಅವರವರಿಗೆಲ್ಲ, ಅವ್ರ ಹತ್ರ ಎಲ್ಲ ಹೇಳಿ ಮಾಡ್ಸೋದಕ್ಕಿಂತ ಅದು ಎಫರ್ಟ್ ಉಂಟಲ್ಲ, ಮಾಡ್ಬೇಕು, ಅವಳಿಗೆ ಬರ್ತಾಳೆ ಹಾಗೆ, ಅದು ಇಷ್ಟ ಆಯ್ತು ನಮ್ಗೆ. ನೀನು ಕೂಗಿದ್ದು ನೋಡಿ ನಮ್ಗೆ ಗೊತ್ತಾಗ್ಲಿಲ್ಲ ನಿಮ್ಗೆ ಇಷ್ಟ ಆಯ್ತಾ ಕಷ್ಟ ಆಯ್ತಾ ಅಂತ. ಇಲ್ಲಿ ನೋಡಿ, ಈಗ ಇದು ಕೊತ ಬಂದಿತ್ತಾಯ್ತಾ. ಈಗ ಸಣ್ಣದು ಮಾಡುವ ಸ್ವಲ್ಪ ಉರಿನ. ಅಕ್ಕಿ ಇಟ್ಟುವಾಗ 3.5 ಕಪ್ ಅನ್ನ ನೀರ್ ಹಾಕೊಂಡಿದ್ದೇವೆ. ಅದಕ್ಕೀಗ 3 ಕಪ್ ಅಕ್ಕಿ ಹಿಟ್ಟನ್ನು ಹಾಕೊಳ್ಳುವ. ಆಯ್ತಾ? ಸ್ವಲ್ಪ ಮೆಲ್ಲ ಹಾಕುವ. ಬೇಕಾ? ಬೇಡ, ಹಾಕೊಳ್ಳಿ. ಕೆಮಿಸ್ಟ್ರಿ ಲ್ಯಾಬಿಗೆ ಬಂದಾಗ ನೀವು ಸೈನ್ಸ್ ಅಲ್ಲ, ನಾವೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್. ಎಂತ 10th ತನಕ ಕೆಮಿಸ್ಟ್ರಿ ಲ್ಯಾಬ್ ಇರಲಿಲ್ಲ. ಲ್ಯಾಬ್ ಅಂದ್ರೆ ಏನ್ ಎಕ್ಸ್ಪೆರಿಮೆಂಟ್ ಮಾಡುವಷ್ಟೆಲ್ಲ ಏನಿರ್ಲಿಲ್ಲಪ್ಪ ನಮ್ಗೆ ಕೆಮಿಸ್ಟ್ರಿ ಲ್ಯಾಬ್ ಎಲ್ಲ ಎಲ್ಲಿ. ಈಗ ದೊಡ್ಡ ಉರಿಯಲ್ಲಿ 2 ಮಿನಿಟ್ಸ್ ಅದು ಬೇಯಲಿ. ಆಯ್ತಾ? 1-2 ನಿಮಿಷ ದೊಡ್ಡ ಉರಿಯಲ್ಲಿ, ಮತ್ತೊಂದ್ 2 ನಿಮಿಷ ಚಿಕ್ಕ ಉರಿಯಲ್ಲಿ ಅದು ಬೇಯಿಸಿದ ಮೇಲೆ, ಚಿಕ್ಕ ಉರಿಯಲ್ಲ ಅದು ಸ್ವಲ್ಪ ಹೀಗೆ ಮಾಡ್ಬೇಕು. ಆಯ್ತಾ? ಅಂದ್ರೆ ಮುಚ್ಚಬೇಕು ಹೀಗೆ. ಬಟ್ ನನಗೆ ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಅನ್ಸು, ಸೊ ಸ್ವಲ್ಪ ಬಿಸಿನೀರನ್ನ ಹಾಕಿ ಪುನಃ ಹೀಗೆ ಮಾಡ್ಕೊಂಡಿದ್ದೇನೆ. ದೆನ್ ಈಗ ಸ್ಟವ್ ಆಫ್ ಮಾಡಿ ಇದೊಂದು 10 ಮಿನಿಟ್ಸ್ ಮುಚ್ತೇನೆ. ಆಯ್ತಾ? ಈಗ ನೆಕ್ಸ್ಟ್ ಈಗ ಎಣ್ಗಾಯಿಗೆ ನೆಕ್ಸ್ಟ್ ಏನಂದ್ರೆ 1-2 ಎಂತ ಹೆಸರು ಗೊತ್ತಿಲ್ಲ ಅವಳಿಗೆ. ಇದು ಬ್ಯಾಡ್ಗಿ ಮೆಣಸು ಒಂದು 10 ತಗೊಂಡಿದ್ದೇನೆ. ಆಯ್ತಾ? ಇದೊಂದು ಗುಂಟೂರು ಚಿಲ್ಲಿ 1-2, ಆಮೇಲೆ ಜೀರಿಗೆ 1 ಸ್ಪೂನು, ಧನಿಯಾ 1 ಸ್ಪೂನು, ಮತ್ತೆ ಚಕ್ಕೆ 1/2 ಇಂಚ್ ಇರ್ಲಿ, ಮತ್ತೆ ಲವಂಗ 3-4, ಮತ್ತೆ 1 ಲವಂಗ. ಇಷ್ಟನ್ನ ಈಗ ಫ್ರೈ ಮಾಡ್ಕೊಳ್ಬೇಕು. ಆಯ್ತಾ? ಅದು ಸಹ ಆಯಿಲ್ ಏನು ಬೇಡ. ಆಯ್ತು, ಈಗ ಅದು ಅಷ್ಟು ಫ್ರೈ ಆಗಿದೆ. ಇದು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಆಯ್ತಾ? ನೆಕ್ಸ್ಟ್ ಏನಂದ್ರೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ನೀವು ಆಪ್ಷನ್, ಅಂದ್ರೆ ಆಯಿಲ್ ಬೇಕಿದ್ರೆ ಹಾಕೊಳ್ಬಹುದು, ಇಲ್ದಿದ್ರೆ ಬೇಡ, ಆ ಥರ. ಆಯ್ತಾ? ನೆಕ್ಸ್ಟ್ ಒಂದು ಸ್ವಲ್ಪ ಜಿಂಜರ್ ಕಟ್ ಮಾಡ್ಕೊಂಡಿದ್ದೇನೆ. ದೆನ್ ಅರ್ಧದಿಂದ 1/4 ಕಪ್ಪು ಕಾಯಿ ತುರ್ದು ಇಟ್ಕೊಂಡಿದ್ದೇನೆ. ತುರ್ದು ಈಗ ಇದು 10 ಮಿನಿಟ್ಸ್ ಆಗಿದೆ. ಆಯ್ತಾ? ಈಗ ಆ ಹಿಟ್ಟನ್ನ ಚಪಾತಿ ಹಿಟ್ಟಿನ ತರ ನಾದ್ಕೊಳ್ಬೇಕು. ಇದೀಗ ನೀವೇ ತೆಗಿಬೇಕೇನೋ, ಇದರಿಂದ ತೆಗ್ದಿಲ್ಲ, ಹಾಕಿಕೊಡಿ ನನಗೆ.
ಎಂತಂದ್ರೆ ನಿಮ್ಮ ಹತ್ರ ದೊಡ್ಡ ಪ್ಲೇಟ್ ಇದೆ, ದೊಡ್ಡ ಪ್ಲೇಟಲ್ಲಿ ಇದನ್ನು ಹಾಕಿ ಚಪಾತಿ ಇದ್ರ ಥರ ನಾದ್ಕೊಳ್ಳಿ ಆಯ್ತಾ. ಸ್ವಲ್ಪ ತುಂಬ ಬಿಸಿ ಉಂಟು, ಸೊ ಸ್ವಲ್ಪ ನೀರನ್ನು ಕೈಯಲ್ಲಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿಗೆಲ್ಲ ಹೋಗ್ತೀರಾ ಮಾಡಿ. ಓಕೆ, ನಾವೀಗ ಎತ್ತಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿವೇ ಮಾಡಿದ್ದೇವೆ. ಹೀಗೆ ಸ್ವಲ್ಪ ಚಪಾತಿಗೆ ಇದಾಗುವಷ್ಟು ಈಗ ತೆಗೆದು ನೋಡಿದ್ದ ರಿಸಲ್ಟ್ ಅಂತ ಗೊತ್ತಾಗುದಿಲ್ಲ ಇನ್ನು ಸಲ. ಹೌದು, ಎಂತ ಅಂತಾನೆ ಗೊತ್ತಾಗುದಿಲ್ಲ. ಸೊ ಈಗ ಮಾಡಿ ಇಟ್ಟಿದ್ದೇನೆ, ನೋಡುವ ಮುಚ್ಚಿ ಇಡ್ತೇನೆ. ಈಗ ನಾವು ಎಣ್ಗಾಯಿಗೆ ರೆಡಿ ಮಾಡ್ಕೊಳ್ಳುವ. ಅದು ಸರಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಕರಿ ತಿನ್ಬೋದ. ಆಗ ನಾವು ಕಡಲೆ ಬೀಜ ಸಾಸಿವೆಯನ್ನ ಫ್ರೈ ಮಾಡ್ಕೊಂಡಿದ್ದು ಮಿಕ್ಸಿಗೆ ಹಾಕೊಳ್ತಿದ್ದೇನೆ ಆಯ್ತಾ. ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ಚಕ್ಕೆ, ಲವಂಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನ ಸಹ ಹಾಕ್ತಾ ಇದ್ದೇನೆ. ಈಗ ಹೀಗೆ ಪುಡಿ ಪುಡಿ ಆಗಿದೆ ಆಯ್ತಾ. ಅದೇ ಮಿಕ್ಸಿ ಜಾರಿಗೆ ಕಾಯಿ, ಶುಂಠಿ ಮತ್ತೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಆಗ ಅದನ್ನ ಹಾಕೊಳ್ತಿದ್ದೇನೆ. ಓಕೆ, ಈಗ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಓಕೆ, ಪುಡಿ ಮತ್ತೆ ಇದು ಕಾಯ್ದು ಎಂತದು ಎಂತ ಹೇಳ್ತಾರೆ, ಕ್ರೀಮ್ ತರ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಮೇನ್ ಸ್ಟಾರ್ಟ್ ಮಾಡುವ. ಎಣ್ಗಾಯಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕರಿಗೆ ಒಂದು 75 ml ಅಷ್ಟಾಗುವಷ್ಟು ಎಣ್ಣೆ, 1 ಸ್ಪೂನು ಸಾಸಿವೆ. ಈಗ ಕರ್ಬೇವನ್ನ ಅದು ಪಟ್ 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 ಆಯ್ತಲ್ಲ, ಕರ್ಬೇವನ್ನ ಆಯ್ತಾ. ಉಕ್ಕಿ ಅಲ್ಲ, ಮುಸುಡಿಗೆ ತಾಗಿದ್ರೆ ಏನಿಲ್ಲ, ನಿಮ್ಗೇನು ನಂಗೆ ಏನಿಲ್ಲ ಆಯ್ತಾ. ಎಕ್ಸ್ಪ್ರೆಷನ್ ನೋಡಿ. 2.5 ಆನಿಯನ್ ಕಟ್ ಮಾಡ್ಕೊಂಡಿದ್ದೇನೆ ಉದ್ದುದ್ದ. ಅದಕ್ಕೀಗ ಒಂದು 1/4 kg 250 ಗ್ರಾಮ್ ಆಗುವಷ್ಟು ಕ್ಯಾಪ್ಸಿಕಮ್ ಅನ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಆಯ್ತಾ. ಓಕೆ, ಇದಕ್ಕೆ ಈಗ ನಾವು ಬದನೆಕಾಯನ್ನ ಹಾಕೋಣ ಆಯ್ತಾ. ನಾನು ನಾರ್ಮಲ್ ಆಗಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಈ ನಾರ್ಮಲ್ ಆದ್ರೂ ಸಹ ಎಕ್ಸ್ಟ್ರಾರ್ಡಿನರಿ ಆಗಿ ಬರ್ತದೆ. ಪುಣ್ಯ, ಅಬ್ನಾರ್ಮಲ್ ಆಗಿ ಅಂತ ಏನು ಹೇಳಿಲ್ಲ, ನಾರ್ಮಲ್ ಅದು ಕೆಲವು. ಓಕೆ, ಈಗ ಇದಕ್ಕೆ ಒಂದು 1/4 ಸ್ಪೂನು ಅರಿಶಿನ ಹಾಕೊಳ್ತೇನೆ ಆಯ್ತಾ. ಮತ್ತೆ 1/4 ಸ್ಪೂನು ಹಿಂಗ್ ಹಾಕೊಳ್ತೇನೆ. ಆಸೋಫಟಿಡ ಇದು ಒಳಗೆ ಹೋಗುದಿಲ್ಲ ಆಯ್ತಾ. ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಅಲ್ಲ, ಮಿಕ್ಸ್ ಮಾಡಿದೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾಯ್ತಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನೀಗ ಇಷ್ಟ ಹಾಕ್ತೇನೆ, ಮತ್ತೆ ಕಮ್ಮಿ ಆದ್ರೆ ಮತ್ತೆ ನೋಡು. ಅದು ಕಲ್ಲುಪ್ಪಲ್ಲ, ಅದು ಕಲ್ಲುಪ್ಪು. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರ್ ಆಯ್ತಾ ಇದು ನಾನು ಹಾಕೊಳ್ತಿದ್ದೇನೆ. ಮತ್ತೆ ಆಮೇಲೆ ಏನಂದ್ರೆ ಹುಣಸೆ ಹಣ್ಣು, ಒಂದು ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ಇಟ್ಕೊಳ್ಬೇಕು. ಹೀಗೆ ಹಾಕ್ಬೇಕು, ವಿಸರ್ಜನೆ ಮಾಡ್ಬೇಕು. ಮಿಕ್ಸ್ ಮಾಡಿದ್ರಾ. ಈಗ ಅದನ್ನ ಬೇಯಿಸ್ಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು. ಸೊ ಈಗ ನಾನು ಪುಡಿ ಮಾಡಿಟ್ಟಿದ್ದನ್ನ ಹಾಕ್ತಿದ್ದೇನೆ. ಎಂತ ಆಗ್ತದೋ ಮಾಡ, ಇದು ಒಳ್ಳೆ ಆಗ್ತದೆ ಅಂತ ನನಗೆ ಗ್ಯಾರಂಟಿ ಉಂಟು. ಸ್ವಲ್ಪ ನೀರು ಹಾಕಿದ್ದೇನೆ. ಓಕೆ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರಾಜೇಶ್ವರಿ ಮಾತಾಡ್ತಾ ಇಲ್ಲ, ಅದಕ್ಕೆ ನಾನು ರಾಜೇಶ್ವರಿ ಆಗಿ ಮಾತಾಡ್ತಿದ್ದೇನೆ. ಹೌದಾ? ಹೌದು, ನೀನು ನನಗೆ ಮಾತಾಡು. ಏನ್ ಗೊತ್ತಾ? ಅಲ್ಲ, ಸಾರಿ, ಬರುದಿಲ್ಲ. ಇಲ್ಲ, ಎಂತ ಗೊತ್ತಾ, ನೀನ್ ಮಾತಾಡು. ಸುಮ್ಮನೆ ಇರಿ ಮಾರೆ, ನಿಮ್ದು ಡಬ್ಬಿಂಗ್ ನಾನು ಮಾಡ್ತೇನೆ. ಈಗ ಇದನ್ನು ಸಹ ಹಾಕುವ. ನಾವು ಸ್ವಲ್ಪ ಆಗ ಪೇಸ್ಟ್ ಮಾಡಿದಲ್ಲ ಅದನ್ನು ಹಾಕುವ. ಪೇಸ್ಟ್ ತುಂಬಾ ಒಳ್ಳೆದಾಗಿದೆ. ನನಗೆ ಮಾತಾಡಿ ನೀವು ವಾಯ್ಸ್ ಕೊಡ್ತೀರಂತ ಹೇಳಿ ಎಂತ ನೀವು ಎಲ್ಲ ನೀವೇ ಮಾತಾಡೋದು. ಆಯ್ತಾಯ್ತು, ಸರಿ ಸರಿ. ಬೇಕಿದ್ರೆ ಇನ್ನು ಪುನಃ ಹಾಕೊಳ್ಬಹುದು. ಜಾಸ್ತಿ ಆದ್ರೆ ಎಂತ ಮಾಡುದು ಮತ್ತೆ ನಿಮ್ಗೆ ಮುಚ್ಚಿ ತಿನ್ನುದಷ್ಟು. ವಾವ್, ಒಳ್ಳಾಗಿದೆ. ಆಗ ರೆಡಿ ಮಾಡ್ಕೊಂಡಿದ್ವಲ್ವಾ, ಹೀಗೆ ರೌಂಡ್ ರೌಂಡ್ ಮಾಡಿ. ನಂಗೆ ಇದೀಗ ಇದು ಒಂದು ಅಕ್ಕಿ ರೊಟ್ಟಿಯಾ? ಹೌದು. ಅಷ್ಟು ದೊಡ್ಡದು? ಹೌದು, ಚಪಾತಿ ತರವೇ ಅಲ್ಲ. ಅಕ್ಕಿ ರೊಟ್ಟಿ ಹೋಟ್ಲಲ್ಲೆಲ್ಲ ಚಿಕ್ಕ ಚಿಕ್ಕದು ಕೊಡುದು.
ಯಾವ ಶೇಪ್ ಬೇಕು ಮಾಡ್ಕೊಳ್ಳಿ ಮಾರೆ, ನನಗೆ ನನ್ನ ಪಡಿಗೆ ಬಿಡಿ ಈಗ ಮಾಡ್ಲಿಕ್ಕೆ ಟೆನ್ಷನ್ ಆಗ್ತಾ ಉಂಟು ನೀವು ಒಬ್ಬರು. ಓಕೆ, ನಾನೀಗ ಇದು ಶೇಪ್ ಸ್ವಲ್ಪ ರೌಂಡ್ ಬರಲಿ. ಯಾವ ದೇಶದ ಮ್ಯಾಪ್ ಅದು? ಮ್ಯಾಪ್ ಅಲ್ಲ, ಅದು ಅಕ್ಕಿ ರೊಟ್ಟಿ ಆಲ್ಮೋಸ್ಟ್ ಆಗಿ ಬರ್ತದೆ, ಇರಲಿ. ನಾನೀಗ ಈಗ ಕಟ್ ಮಾಡ್ಕೊಳ್ತೇನೆ ಆಯ್ತಾ. ಅದನ್ನಂತ ಮಾಡುದು? ಅದು ಬೇರೆಕ್ಕೆ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ನಾವು ವೈಟ್ ಎಲ್ಲ ಏನು ಅಕ್ಕಿ ಹಿಟ್ಟೆಲ್ಲ ಹಾಕಿರ್ತೇವಲ್ವ, ಅದನ್ನೆಲ್ಲ ಹೀಗೆ ತೆಗಿಲಿಕ್ಕೆ ಆಯ್ತಾ. ಈಗ ಸ್ವಲ್ಪ ಬಟ್ಟೆನ ಸ್ವಲ್ಪ ಒದ್ದೆ ಮಾಡಿಕೊಂಡು ಅದನ್ನ ಹೀಗೆ ಚಿಟ್ಟಿ ಚಿಟ್ಟಿ ತೆಗಿಯುತ್ತೆ. ಬರ್ತಾ ಉಂಟು, ಎಂತದೋ ಆಗ್ತಾ ಉಂಟು ಇಲ್ಲಿ. ಅಯ್ಯೋ ಆಗ್ತಾ ಉಂಟು. ಅದು ಹಾಗೆ ಊದ್ಕೊಳ್ಬೇಕು, ಆಗ ಕರೆಕ್ಟ್ ಅಂತೆ. ಅದು 2 ಲೇಯರ್ ತರ ಆಗ್ತದೆ, ಕೆಳಗೊಂದು ಲೇಯರ್ ಮೇಲೆ ಒಂದು ಲೇಯರ್ ಆಯ್ತಾ. ಜಸ್ಟ್ ಟೇಸ್ಟ್ ನೋಡ್ಲಿಕ್ಕೆ ಭಯ ಆಗ್ತದೆ, ಯಾಕಂದ್ರೆ ಇನ್ನು ತುಂಬಾ ಮಾಡ್ಬೇಕಲ್ಲ, ಅದಕ್ಕೆ ಜಸ್ಟ್ ಒಂದು ಟೇಸ್ಟ್ ನೋಡುವಲ್ಲ, ಒಂದು ಚೂರು ನೋಡುವ ಹೇಗೆ ಬಂದಿದೆ ಎಂತ ಬಂದಿದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಹೀಗೆ ಅದು ಲೇಯರ್ ಬರ್ಬೇಕು. ಬಂದಿದೆ ಅಲ್ಲ, ಕಾಣುದಿಲ್ವಾ? ಹಾಗೆ ಬರ್ಬೇಕು, ಇಲ್ಲದಿದ್ರೆ ಅದು ಸರಿ ಆಗ್ಲಿಲ್ಲ ಅಂತ ಅರ್ಥ. ಹೀಗೆ ತಿಂದು ನೋಡುವ ಸ್ವಲ್ಪ. ಎಂತ ಗೊತ್ತಾ, ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ಉಪ್ಪು ಕಮ್ಮಿ ಇಲ್ಲ. ಆಕ್ಚುಲಿ ಅಕ್ಕಿ ರೊಟ್ಟಿ ಚಪ್ಪನೆ ಇರೋದು, ಬಟ್ ಏನು ರೊಟ್ಟಿಗೆ ಸ್ವಲ್ಪ ಉಪ್ಪು ಕಮ್ಮಿ ಉಂಟಾ, ಸೊ ಇದಕ್ಕೆ ಉಪ್ಪು ಹಾಕ್ಬೋದು. ಬಟ್ ಒಳ್ಳೆದಾಗಿದೆ, ನೀವು ಸಹ ತಿಂದು ನೋಡಿ. ಬಿಸಿ ತಿಂತೀರಾ? ಮತ್ತೆ ಮೊನ್ನೆ ಪಪ್ಸ್ ತಿಂದಾಗ ಎಲ್ಲ ಮಾಡ್ತೀರಾ? ಬಿಸಿ ಬಿಸಿಲ್ವಾ? ತುಂಬಾ ಒಳ್ಳೆಗಿದೆ ಕೊಡು. ಇಲ್ಲೇ ಖಾಲಿ ಆಗ್ತದೇನು. ಒಳ್ಳೆ ಆಗಿದೆ ಅಲ್ಲ? ಫಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಕ್ಯಾಮರಾ ಆನ್ ಉಂಟು, ಇಲ್ಲಾದ್ರೆ ಒಂದು ಹೇಳಿಯಾ. ಓಕೆ, ಇನ್ನು ಕಟ್ಟೆಗಿಟ್ಟೆಲ್ಲ ಮಾಡುದಿಲ್ಲ, ನೋಡಿದ್ರಲ್ಲ ಅದು ಹೇಗೆ ಇದ್ರು ಹೊಟ್ಟೆ ಒಳಗೆ ಹೋಗುದು. ಸೊ ಈಗ ಇನ್ನು ಕಟ್ಟೆಲ್ಲ ಇಲ್ಲ, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಆಯ್ತಾ. ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಒಳ್ಳೇದಾಗ್ತದೆ. ಈಗೆಂತ ಎಲ್ಲ ಅತ್ತೆ ಅಮ್ಮ ಎಲ್ಲರಿಗೆ ತಗೊಂಡು ಹೋಗಿದ್ದೀವಿ. ಧೈರ್ಯ ಬಂತು ಸಾಕಲ್ಲ, ಎಂಡ್ ಮಾಡುವ. ಎಂಡ್ ಮಾಡುವ. ಬಾಯ್. ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಕಮೆಂಟ್ ಅಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಟ್ಯಾಗ್ ಮಾಡಿ. ಟ್ಯಾಗ್ ಮಾಡಿ, ಸ್ಟೋರಿಯಲ್ಲಿ ಟ್ಯಾಗ್ ಮಾಡಿ ನೋಡುವ. ಓಕೆ, ಬಾಯ್ ಬಾಯ್ ಬಾಯ್.